ಗೆ ಸ್ವಾಗತ. ಸೀತಾರಾಮ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸಿಹಿ ಇನ್ನೇನು ತನ್ನ ಮನೆಗೆ ಬರ್ತಾಳನ್ನೋ ರಭಸದಲ್ಲಿರುವಂಥ ರಾಮ್ ಅದೇ ಗೊಂದಲದಲ್ಲಿದ್ದಾನೆ. ಸಿಹಿ ಥರ ಇರೋ ಸುಬ್ಬಿ ಮನೆಗೆ ಬಂದರೆ ನನ್ನ ಮಗಳ ಸ್ಥಾನನ ಅವಳಿಗೆ ಕೊಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೇನೋ, ನನ್ನ ಮಗಳಿಗೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೋ ಅನ್ನೋ ಫೀಲಲ್ಲಿ ಕೂತಿರ್ಬೇಕಾದ್ರೆ ಅಶೋಕ ಆ ಕಡೆಯಿಂದ ಬರ್ತಾನೆ. ಯಾಕೋ ಹೀಗೆ ಕೂತಿದೀಯಾ, ಇವತ್ತೇನು ಗೊತ್ತು ತಾನೆ ಅಂತ ಅಶೋಕ್ ರಾಮನ್ನ ಕೇಳ್ತಾನೆ. ಗೊತ್ತು ಕಣೋ, ನಾನು ಸಿಹಿ ಥರ ಇರೋ ಸುಬ್ಬಿನ ಇಲ್ಲಿ ಕರ್ಕೊಂಬರ್ತಾಯಿದ್ದೀನಿ. ಆದರೆ ನನ್ನ ಮಗಳು ನೋವು ಪಡ್ಕೊಳ್ವಾ, ನನ್ನ ಅಪ್ಪ ಬೇರೆದವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ನನ್ನ ಮಗಳು ಬೇಜಾರು ಮಾಡ್ಕೊಳ್ವಾ ಅಂತ ರಾಮ್ ಅಂತಾನೆ. ಆ ಘಟನೆಗೆ ತುಂಬಾ ನೊಂದ್ಕೊಂಡಿರ್ತಾನೆ ರಾಮ್. ಆಗ ಅಶೋಕ್ ಹೇಳ್ತಾನೆ, ಏನೋ ನೀನು ಈ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ಹೇಗೋ, ಅಲ್ಲಿ ಸೂರಿ ನೋಡಿದರೆ ಸೀತಾಗ 1 ವಾರ ಆಯಿತು ಟೈಮ್ ಕೊಟ್ಟು, ಸೀತಾನ ಮೊದಲು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ ಅಂತ ಅವ್ರು ಅನ್ಕೋತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಸಿಹಿ ಸುಬ್ಬಿ ಅಂದ್ಕೊಂಡು ಇವತ್ತೇನು ಮಾಡಬೇಕು, ಮೊದಲು ಹೋಗೋಣ ನಡಿ. ಹಾಗಿದ್ರೆ ನಾನು ಮಾತ್ರ ಸೀತಾನ ಯಾವುದೇ ಕಾರಣಕ್ಕೂ ಅಡ್ಮಿಟ್ ಮಾಡೋಕ್ಕೆ ಬಿಡೋದೇ ಇಲ್ಲ, ನಾನು ಅವಳನ್ನು ಮನೆಯಲ್ಲೇ ಇಟ್ಕೋತೀನಿ. ಇವಾಗಲೇ ಹೋಗೋಣ ನಡಿ, ನಾವು ಸಿಹಿನ ಕರ್ಕೊಂಬರೋಣ ಅಂತ ಬರ್ತಾರೆ. ಈ ಕಡೆ ಸಿಹಿ ಮನೆಗೆ ಬಂದಂಥ ಅಶೋಕ್ ರಾಮ್ ಸಿಹಿಯಲ್ಲಿ ಅಂತ ಹುಡುಕ್ತಿರ್ತಾರೆ. ಆಗ ಕಾವೇರಿ ಬಂದ್ಬಿಟ್ಟು ತಾತ ಮತ್ತು ಸಿಹಿ ಇಬ್ಬರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ತಾತ ಮತ್ತು ಸಿಹಿ ಕಾಣಿಸ್ತಾ ಇಲ್ಲ ಅಂದಾಗ ಅಶೋಕ್ ರಾಮ್ ಒಂದು ಕ್ಷಣ ಶಾಕ್ ಆಗ್ತಾರೆ. ತಾತ ಮತ್ತು ಸಿಹಿ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನೋದು ಇಲ್ಲೂ ಕೂಡ ಗೊತ್ತಿಲ್ಲ. ಆದರೆ ರಾಮ್ ಅಶೋಕ್ ಆ ಮಾತು ಕೇಳಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ತಾತ ಸಿಹಿನ ಕರ್ಕೊಂಡು ಏನಾದರೂ ದೇವಸ್ಥಾನಕ್ಕೂ ಕರ್ಕೊಂಡೋಗಿ ಇನ್ನು ಮುಂದೆ ಇವಳು ನಮ್ಮ ಜೊತೆ ಇರೋಲ್ಲ ಅಂತ ಏನಾದರೂ ಬೇಜಾರು, ನೋವು ಹೀಗೆ ಏನೋ ಇರಬೇಕು. ಹಾಗಾಗಿ ತಾತ ಸಿಹಿನೇನಾದರೂ ದೇವಸ್ಥಾನಕ್ಕೂ ಕರ್ಕೊಂಡೋಗಿ ಪೂಜೆ ಗೀಜೆ ಮಾಡ್ಸೋಕೆ ಏನಾದರೂ ಕರ್ಕೊಂಡೋಗಿರ್ತಾರೆ. ರಾಮ್ಗೆ ಇದು ಗೊಂದಲ ಆಗುತ್ತೆ, ರಾಮ್ಗೆ ಟೆನ್ಷನ್ ಆಗುತ್ತೆ. ಆದರೂ ಕೂಡ ಅವರು ಸಿಹಿನ ಕರ್ಕೊಂಡು ಬರ್ತಿರ್ಬೋದು. ಅಷ್ಟರಲ್ಲಿ ರಾಮ್ಗೆ ಮತ್ತು ಅಶೋಕ್ಗೆ ಇದೊಂಥರ ಬೇಜಾರಾದರೂ ಕೂಡ ರಾಮ್ ಅಶೋಕ್ ಇಬ್ಬರು ಅಲ್ಲೇ ಕೂತಿರ್ಬೇಕಾದ್ರೆ ತಾತ ಕರ್ಕೊಂಡು ಬರ್ತಿರ್ಬೋದು. ಅಷ್ಟರಲ್ಲಿ ಎಲ್ಲರೂ ಸೇರಿ ಸಿಹಿನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಿರ್ಬೋದು. ಆ ಸನ್ನಿವೇಶ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ನಾವು. ಇವತ್ತಿನ ಸಂಚಿಕೆ ಎಪಿಸೋಡ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕೊನೆಗೂ ರಾಮ್ಗೆ ಸಿಹಿನ ಕರ್ಕೊಂಡು ಹೋಗುವಂಥ ಭಾಗ್ಯ ಬಂತು. ಸೀತಾ ಮಡ್ಲನ್ನು ತುಂಬುವಂಥ ಸಿಹಿ, ತಾಯಿ ಪ್ರೀತಿ ಕಾಣ್ದೇನೆ ಸಿಹಿ ಸುಬ್ಬಿ ಇಷ್ಟೊಂದು ನೊಂದ್ಕೊಂಡಿರ್ತಾಳೆ. ಈಗ ಸಿಹಿಯಾಗಿ ಸೀತಾನ ಹತ್ರ ಹೋಗ್ತಾ ಇದ್ದಾಳೆ. ಸೀತಾ ಮಡ್ಲಲ್ಲಿ ಇರುವಂಥ ಸಿಹಿನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡ್ಬೋದು, ತಾಯಿ ಮಗಳ ಪ್ರೀತಿನ. ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.